ನವರಾತ್ರಿ ಪ್ರಾರಂಭ ಆಗ್ತದೆ. ನವರಾತ್ರಿ ವಿಶೇಷ 9 ದಿನ ನಾವು ಪೂಜೆನ ಮಾಡೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನವರಾತ್ರಿಯಲ್ಲಿ ನಾವು ದೇವಿ ಕಥೆಯನ್ನು ಓದ್ತಾರೆ. ದೇವಿ ಕಥೆ ಓದೋದ್ರಿಂದ ತುಂಬ ಒಳ್ಳೆಯದು. ದೇವಿ ಮಹಾತ್ಮೆ ಅಂತ ನಿಮಗೆ ಬುಕ್ ಸಿಗುತ್ತೆ, ಗ್ರಂಥಿಕೆ ಅಂಗಡಿಲಿ ಅಥವಾ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಅದು ನವರಾತ್ರಿಗೆ ಅಂತಲೇ ಬುಕ್ ಇರುತ್ತೆ, ತುಂಬ ಚಿಕ್ಕ ಬುಕ್ಕು. ಓದೋದ್ರಿಂದ ತುಂಬ ಒಳ್ಳೆಯದು. ನಾವಿಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ 3 ರೂಪಗಳಲ್ಲಿ ದೇವಿನ ಆರಾಧನೆ ಮಾಡ್ತೀವಿ. ಇಲ್ಲಿ ನಾವು ಮಹಾಕಾಳಿ ಶತ್ರು ಸಂಹಾರ ಮಾಡುತ್ತಾಳೆ, ಧೈರ್ಯವನ್ನು ಕೂಡ ಕೊಡ್ತಾಳೆ, ಶತ್ರು ಸಂಹಾರ ಆಗುತ್ತೆ, ಭಯವನ್ನು ದೂರ ಮಾಡುತ್ತಾಳೆ. ಯಾವ ರೀತಿ ಬದುಕಬೇಕೆಂದು ಆ ತಾಯಿಯ ಆಶೀರ್ವಾದ ನಮಗೆ ಸಿಗುತ್ತೆ. ಮಹಾಕಾಳಿನ ನಾವು ಆರಾಧನೆ ಮಾಡೋದ್ರಿಂದ ಇಲ್ಲಿ ನಾವು ನವರಾತ್ರಿಯಲ್ಲಿ ಎಷ್ಟು ದೇವಿನ ಪೂಜೆ ಮಾಡ್ತೀವಿ ಅಷ್ಟು ದೇವಿ ನಮಗೆ ಒಲಿತಾಳೆ. ನಮಗೆ ಯಾವುದೇ ಸಮಸ್ಯೆ ಆಗಿರ್ಬೋದು ದೂರ ಆಗುತ್ತೆ. ನಮಗೆ ತುಂಬ ಭಯ ಪಡ್ಕೊತಾ ಇರ್ತೀವಿ, ದೇವಿನ ಆರಾಧನೆ ಮಾಡೋದ್ರಿಂದ ಆ ಭಯ ಕೂಡ ನಿವಾರಣೆ ಆಗುತ್ತೆ. ಆದ್ದರಿಂದ ಮೊದಲು 3 ದಿನ ಮಹಾಕಾಳಿ ಅಂತ ನಾವು ಪೂಜೆ ಮಾಡ್ತೀವಿ. ಅದಾದಮೇಲೆ 4ನೇ ದಿನ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡುತ್ತಾಳೆ, ಸಂತಾನವನ್ನು ಕೊಡುತ್ತಾಳೆ, ಜಯವನ್ನು ಕೊಡುತ್ತಾಳೆ. ಮಹಾಲಕ್ಷ್ಮಿ ನಮಗೆ ಅಷ್ಟಲಕ್ಷ್ಮಿ ಅಂತ ನೀವು ಕೇಳಿರ್ಬೋದು. ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಅದನ್ನು ನಾವು ಮನದಲ್ಲೇ ನೆನೆಯಬೇಕು ಲಕ್ಷ್ಮೀ ದೇವಿಯನ್ನು. ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಲಿತಾಳೆ, ಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ನೆಲೆಸ್ತಾಳೆ. ಈ ನವರಾತ್ರಿ ದಿವಸ ನಾವು ಪೂಜೆನ ಮಾಡೋದ್ರಿಂದ ಮಹಾಸರಸ್ವತಿ ತಿಳುವಳಿಕೆ, ಜ್ಞಾನ ಮತ್ತು ಪ್ರೀತಿ, ಆತ್ಮವಿಶ್ವಾಸ, ಎಂತಹ ಅದ್ಭುತ ಶಕ್ತಿ ಚೈತನ್ಯ ಕೊಡ್ತಾಳೆ ಅಂದರೆ ಪ್ರತಿದಿನ ದುರ್ಗೆಯನ್ನು ನಾವು ಆರಾಧನೆ ಮಾಡಬೇಕು. ಪ್ರತಿಯೊಂದರಲ್ಲೂ ಆ ತಾಯಿಯನ್ನು ಕಾಣಬೇಕು. ಆದ್ದರಿಂದ ನಾವು ನವರಾತ್ರಿಯಲ್ಲಿ ವಿಶೇಷವಾಗಿ 9 ದಿನ ಪೂಜೆ ಮಾಡಬೇಕಾಗುತ್ತೆ. ನಾವು ನಿಮಗೆ ಬುಕ್ ಸಿಗುತ್ತೆ ಗ್ರಂಥಿಕೆ ಅಂಗಡಿಲಿ ದೇವಿ ಮಹಾತ್ಮೆ ಅಂತ. ಆ ಬುಕ್ಸ್ನ ತಗೊಂಡು ಕೂಡ ಓದ್ಬೋದು. ಅದಾಗಲ್ಲ ಅಂದರೆ ನೀವು ಲಲಿತಾ ಸಹಸ್ರನಾಮ ಕೂಡ ಓದ್ಬೋದು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದು ಕೂಡ ತುಂಬ ಒಳ್ಳೆಯದು, ತುಂಬ ಶಕ್ತಿಯುತ ಬುಕ್ ಆಗಿರುತ್ತೆ ಲಲಿತಾ ಸಹಸ್ರನಾಮ. ಲಲಿತಾ ದೇವಿ ನಮಗೆ ಖಂಡಿತ ಒಲಿದೇ ಒಲಿತಾಳೆ. ಎಂಥ ಕಷ್ಟಗಳಿದ್ರೂ ಲಲಿತಾ ದೇವಿ ನಮ್ಮನ್ನು ಪಾರು ಮಾಡ್ತಾಳೆ. ನೀವು ಲಲಿತಾ ಸಹಸ್ರನಾಮ ಕಲಿಬೇಕು, ಕಲಿತು ಓದಿ. ನಿಮಗೆ ಓದೋಕ್ಕೆ ಬರಲ್ಲ ಅಂದರೆ ನೀವು ನವದುರ್ಗನ ಮನಸ್ಸಿನಲ್ಲೇ ಧ್ಯಾನ ಮಾಡಬೇಕು. ಓಂ ಶ್ರೀ ನವದುರ್ಗ ಮಾತಾಯೇ ನಮಃ, ಓಂ ಶ್ರೀ ನವದುರ್ಗ ಮಾತಾಯೇ ನಮಃ ಅಂತ ನೀವು ಮನಸ್ಸಲ್ಲೇ ಪಠನೆ ಮಾಡೋದ್ರಿಂದ ಕೂಡ ಒಳ್ಳೆಯದು. ಓಂ ಶ್ರೀ ನವದುರ್ಗ ಮಾತಾಯೇ ನಮಃ 108 ಸತಿ ಪಠನೆ ಮಾಡಿ. ಮತ್ತು ಲಕ್ಷ್ಮಿ ಅಷ್ಟೋತ್ತರನ ಕೂಡ ಹೇಳ್ಕೊಬೋದು, ಬುಕ್ ಸಿಗುತ್ತೆ ನಿಮಗೆ. ನಾವು ಎಷ್ಟೆಷ್ಟು ದೇವಿನ ಪೂಜೆ ಮಾಡ್ತೀವಿ ಅಷ್ಟು ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ. ಮತ್ತು ಲಕ್ಷ್ಮಿ ಕೂಡ ಒಲಿತಾಳೆ. ನಮಗೆ ಮಕ್ಕಳು ಯಾರಾದರೂ ಇದ್ದರೆ ವಿದ್ಯಾನೂ ಕೂಡ ಚೆನ್ನಾಗತ್ತೆ. ಕೆಲವು ಮಕ್ಕಳುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಆ ತಾಯಿಯಲ್ಲಿ ಪ್ರಾರ್ಥಿಸ್ಕೊಳ್ತೀನಿ.